ಟಾಕ್ಸಿಕ್ ಸಿನಿಮಾದ ಟೀಸರ್ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಟಾಕ್ಸಿಕ್ ನಟಿ ಇನ್ಸ್ಟಾಗ್ರಾಮ್ ಅನ್ನ ಡಿಲೀಟ್ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆ ಶುರುವಾಗಿದೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇವೆ. ಟೀಸರ್ನಲ್ಲಿ ಓರ್ವ ನಟಿ ಬರ್ತಾರೆ. ಅವರು ಕಾರಿನಲ್ಲಿ ಬೋಲ್ಡ್ ದೃಶ್ಯಗಳಲ್ಲಿ ಕಾಣಿಸ್ಕೊಳ್ತಾರೆ. ಆ ನಟಿಯ ಹೆಸರು ನಟೇಲಿ ಬರ್ನ್ ಎನ್ನಲಾಗಿತ್ತು. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಕಾರ್ನಲ್ಲಿದ್ದ ನಟಿ ಬಿಯಾತ್ರಿಜ್ ಟಾಫೆಬಾಕ್ ಎಂದು ಸ್ಪಷ್ಟನೆ ನೀಡಿದ್ರು. ಆ ಬಳಿಕ ಬಿಯಾತ್ರಿಜ್ ಟಾಫೆಬಾಕ್ಗೆ ಹೇಟ್ ಮೆಸೇಜ್ಗಳು ತಲುಪಿದ್ವು. ಇದರಿಂದ ಬೇಸರಗೊಂಡಿರೋ ಬಿಯಾತ್ರಿಜ್ ಇನ್ಸ್ಟಾ ಖಾತೆಯನ್ನ ತಾತ್ಕಾಲಿಕವಾಗಿ ಡಿಲೀಟ್ ಮಾಡಿದ್ದಾರೆ. ನಟೇಲಿ ಬರ್ನ್ ಮೂಲತಃ ಉಕ್ರೇನ್ ಅವರು, ಆದ್ರೆ ಅವರು ಹಾಲಿವುಡ್ನ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅವರು ನಿರ್ಮಾಪಕಿ ಕೂಡ ಹೌದು. ಟಾಕ್ಸಿಕ್ ಸಿನಿಮಾದಲ್ಲಿ ಇವರು ನಟಿಸಿದ್ದಾರೆ ಅಂತ ಹೇಳಲಾಗಿತ್ತು. ಆದ್ರೆ ಕಾರಿನ ದೃಶ್ಯದಲ್ಲಿ ಇದ್ದವರು ಇವರಲ್ಲ ಎಂಬ ಸ್ಪಷ್ಟನೆ ಸಿಕ್ಕಿತ್ತು. ಆ ಬಳಿಕ ಬಿಯಾತ್ರಿಜ್ ಅವರಿಗೆ ಸಾಕಷ್ಟು ಸಂದೇಶಗಳು ಹೋಗಿವೆ, ರಿಕ್ವೆಸ್ಟ್ಗಳು ಕೂಡ ದೊಡ್ಡ ಮಟ್ಟದಲ್ಲೇ ತಲುಪಿದೆ. ಈ ವಿಷಯಗಳಿಂದ ಬಿಯಾತ್ರಿಜ್ ಬೇಸರಗೊಂಡ್ರೆ ಎನ್ನುವ ಪ್ರಶ್ನೆ ಮೂಡಿದೆ. ಹಾಲಿವುಡ್ ಸಿನಿಮಾಗಳಲ್ಲಿ ಬೋಲ್ಡ್ ದೃಶ್ಯ ಮಾಡಿದ್ರೆ ಯಾರು ಅದನ್ನ ಟೀಕಿಸೋದಿಲ್ಲ. ಆದರೆ ಕನ್ನಡ ಸಿನಿಮಾಗಳಲ್ಲಿ ಈ ರೀತಿಯ ದೃಶ್ಯ ಕಂಡಾಗ ಕೆಲವರಿಗೆ ಅದನ್ನ ಅರಗಿಸಿಕೊಳ್ಳೋಕೆ ಸಾಧ್ಯವಾಗಲ್ಲ. ಹೀಗಾಗಿ ಟೀಸರ್ನ ಹಾಗೂ ಟೀಸರ್ನಲ್ಲಿ ನಟಿಸಿದ ಕಲಾವಿದರನ್ನ ಟೀಕಿಸಲಾಗ್ತಾ ಇದೆ. ಬಿಯಾತ್ರಿಜ್ ಅವರನ್ನು ಕೂಡ ಟೀಕಿಸಲಾಯಿತು. ಈ ಬೆಳವಣಿಗೆ ಬಿಯಾತ್ರಿಜ್ ಅವರಿಗೆ ಬೇಸರ ತಂದಿರಬಹುದು. ಇದರಿಂದ ಅವರು ತಾತ್ಕಾಲಿಕವಾಗಿ ಖಾತೆಯನ್ನ ಡಿಆಕ್ಟಿವೇಟ್ ಮಾಡಿಕೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಟಾಕ್ಸಿಕ್ ಸಿನಿಮಾದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಟಾಕ್ಸಿಕ್ ಸಿನಿಮಾ ಟೀಸರ್ನಲ್ಲಿ ಇದ್ದ ನಟಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯಿಸಿದ್ರು. ನಟಿಯ ಚಿತ್ರ ಹಂಚಿಕೊಂಡಿರುವ ಗೀತು ಮೋಹನ್ ದಾಸ್ ಈಕೆ ನನ್ನ ಸಿಮೆಟ್ರಿ ಹುಡುಗಿ ಅಂತ ಹೇಳಿದ್ದಾರೆ. ಬಿಯಾತ್ರಿಜ್ ಇನ್ಸ್ಟಾಗ್ರಾಮ್ ಖಾತೆಯನ್ನ ಪ್ರೈವೇಟ್ ಆಗಿ ಇಡಲಾಗಿತ್ತು. ಈಗ ಅದು ಡಿಲೀಟ್ ಆಗಿದೆ.